ಕಥೆಯ ಶುರುವಿನಲ್ಲಿ ರಾಜಕುಮಾರಿ ಇವಾನ ತೋರಿಸಲಾಗುತ್ತೆ. ಅವಳಿಗೆ ಒಬ್ಬ ವ್ಯಕ್ತಿ ಅಂದ್ರೆ ಹೋಜೋ ರಾಜ ಶೋರೋನ ಕತೆ ಹೇಳ್ತಾನೆ. ರಾಜ ಶೋರೋನ್ ಹತ್ತಿರ ಒಂದು ಕ್ರೌನ್ ಅಂದ್ರೆ ಜಾದು ಕಿರೀಟವಿತ್ತು. ಅದರಿಂದ ಅವನು ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆ ಕಿರೀಟ ಆಸೆಗಳನ್ನು ಪೂರ್ತಿ ಮಾಡುತ್ತಿತ್ತು. ಎಲ್ಲರೂ ಅದನ್ನು ಪಡೆಯಲು ಬಯಸುತ್ತಿದ್ದರು. ಆ ಜನರಲ್ಲಿ ಜಫರ್ ಹೆಸರಿನ ಜಾದುಗಾರನು ಕೂಡ ಅದನ್ನು ಪಡೆಯಲು ಬಯಸಿದ್ದ. ಅವನು ರಾಜನನ್ನು ಕೂಡ ಕೊಂದು ಅದನ್ನು ಪಡೆಯಲು ಬಯಸಿದ್ದ. ರಾಜನ ಜಾದು ಶಕ್ತಿಗಳು ಎಷ್ಟರ ಮಟ್ಟಿಗೆ ಇದ್ದವು ಅಂದ್ರೆ ಜಫರ್ಗೆ ಕೂಡ ರಾಜನನ್ನು ಕೊಲ್ಲಲು ಆಗುವುದಿಲ್ಲ. ಹಾಗೆ ರಾಜನ ಕಿರೀಟ ಪಡೆಯಲು ಸಾಧ್ಯವಾಗಲ್ಲ. ಕೋಪದಲ್ಲಿ ಜಫರ್ ರಾಜನಿಗೆ ಶಾಪ ಕೊಡ್ತಾನೆ. ಸಾವಿರಾರು ವರ್ಷಗಳವರೆಗೆ ನೀನು ಒಬ್ಬಂಟಿಯಾಗಿರುತ್ತಿ. ನಿನ್ನನ್ನು ನೋಡುವ ಪ್ರತಿಯೊಬ್ಬ ವ್ಯಕ್ತಿ ಕಲ್ಲಾಗಿ ಬೀಳುತ್ತಾನೆ. ಇವಾಗ ಇದರ ಮೇಲಿನ ನಂಬಿಕೆ ಬರುವುದಿಲ್ಲ. ಆಗ ಅವಳಿಗೆ ಕತೆ ಹೇಳುತ್ತಿದ್ದ ವ್ಯಕ್ತಿ ಹೇಳ್ತಾನೆ, ಇಲ್ಲ ರಾಜಕುಮಾರಿ, ಇದೆಲ್ಲ ನಿಜ. ಆ ಕಿರೀಟದಿಂದ ನಿನ್ನ ತಂದೆಯನ್ನು ಕೂಡ ಸರಿಪಡಿಸಬಹುದು. ಅವರು ತುಂಬಾನೇ ವರ್ಷಗಳಿಂದ ಕಾಯಿಲೆಗೊಂಡಿದ್ದಾರೆ. ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಮಾರ್ಟಿನ್ ಹೆಸರಿನ ವ್ಯಕ್ತಿನ ತೋರಿಸಲಾಗುತ್ತೆ. ಅವನು ಕುರುಡನಾಗಿದ್ದ, ಆದರೆ ಲೋಹದ ವಸ್ತುಗಳನ್ನು ತಯಾರಿಸುವುದರಲ್ಲಿ ನಿಪುಣನಾಗಿದ್ದ. ಹಾಗೆ ರಾಜನ ಎಲ್ಲಾ ಸೈನಿಕರ ಆಯುಧಗಳನ್ನು ಅವನೇ ತಯಾರಿಸುತ್ತಿದ್ದ. ಅವನ ಆಯುಧಗಳನ್ನು ತಯಾರಿಸುತ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಏನು ರಾಜ ಯಾವುದಾದ್ರೂ ಯುದ್ಧದ ತಯಾರಿ ಮಾಡ್ತಿದ್ದಾರೆಯೇ? ಆಗ ಮಾರ್ಟಿನ್ ಅಮ್ಮ ಬಂದು ಹೇಳ್ತಾರೆ, ರಾಜ ಕಾಯಿಲೆಗೊಂಡಿದ್ದಾರೆ. ಅಂದ್ರೆ ರಾಜನ ಸಲಹೆಗಾರ ರಾಜನ ವಿರುದ್ಧವೇ ಯುದ್ಧದ ತಯಾರಿ ಮಾಡ್ತಿದ್ದಾನೆ. ಅವನು ವಿಶ್ವಾಸದ್ರೋಹಿ. ರಾಜನ ರಾಜ್ಯವನ್ನೇ ತನ್ನ ವಶಕ್ಕೆ ತಕ್ಕೊಳ್ಳಲು ಬಯಸ್ತಾನೆ. ಅತ್ತ ಇವ ರಾಜನ ಬಳಿಗೆ ಬಂದು ಹೇಳ್ತಾನೆ, ನನಗೆ ಗೊತ್ತಾಗಿದೆ, ನಿಮ್ಮ ಕಾಯಿಲೆಗೆ ಒಂದು ಪರಿಹಾರವಿದೆ. ಶಾರೋನ್ನ ಕಿರೀಟ ತರುತ್ತೇನೆ, ಅದರಿಂದ ನೀವು ಗುಣವಾಗ್ತೀರಿ. ರಾಜ ಹೇಳ್ತಾನೆ, ಇಲ್ಲ ಮಗಳೇ, ಇದೆಲ್ಲ ಕೇವಲ ಕಟ್ಟುಕತೆ. ಶಾರೂನ್ ಅನ್ನುವ ಯಾವುದೇ ರಾಜ ಇಲ್ಲ, ಜಾದು ಕಿರೀಟವೂ ಇಲ್ಲ. ಯಾರಾದ್ರೂ ನೀನು ಮದುವೆ ಆಗಲು ಯೋಗ್ಯನಾಗಿರುವ ರಾಜಕುಮಾರನನ್ನು ಹುಡುಕು, ಅವನು ನನ್ನ ರಾಜ್ಯವನ್ನು ನೋಡಿಕೊಳ್ಳಬಹುದು. ಇದೆಲ್ಲ ಕೇಳಿ ಬೇಸರಗೊಂಡು ಅವಳು ಇಲ್ಲಿಂದ ಹೋಗ್ತಾಳೆ. ಅನ್ನುವಾಗ ಆಗಲೇ ಅವಳನ್ನು ಹುಜೋ ತಡೆಯುತ್ತಾನೆ. ಅವನು ರಾಜನ ಸಲಹೆಗಾರ ಆಗಿದ್ದ. ಹುಜೋ ಹೇಳ್ತಾನೆ, ಶೋರನ್ನ ಕತೆ ನಿಜ. ನಿನ್ನ ತಂದೆ ರಾಜನ ಮಹಲ್ಗೆ ಹೋಗುವ ನಕ್ಷೆ ಮುಚ್ಚಿಟ್ಟಿದ್ದಾನೆ. ಅಸಲಿಗೆ ಎಲ್ಲಾ ರಾಜರು ಶೋರನ್ನ ಅರಮನೆ ಹುಡುಕಲು ಹೋಗಿದ್ದರು, ಆದರೆ ಯಾರೊಬ್ಬರೂ ಇಂದಿಗೂ ವಾಪಸ್ಸು ಬರಲೇ ಇಲ್ಲ. ಹೀಗಾಗಿ ರಾಜ ಹೆದರ್ತಾರೆ, ಯಾರೊಬ್ಬರೂ ಅಲ್ಲಿಗೆ ಹೋಗದೆ ಇರಲಿ ಅಂತ. ಒಂದು ವೇಳೆ ನಿನಗೆ ಒಬ್ಬ ಸಹೋದರ ಇದ್ರೆ ಅಪಾಯ ಎದುರಿಸಲು ತಯಾರಾಗ್ತಿದ್ರು. ಇವ ಅವನ ಚಾಲಾಕಿತನದ ಬಗ್ಗೆ ಯೋಚನೆ ಕೂಡ ಮಾಡದೆ ಅವನ ಮಾತು ಒಪ್ತಾಳೆ. ರಾತ್ರಿ ಆಗುತ್ತಿದ್ದಂತೆ ಇವ ರಾಜನ ಕೋಣೆಯಿಂದ ನಕ್ಷೆ ಕದ್ದು ಕುದುರೆ ಹತ್ತಿ ಅಲ್ಲಿಂದ ಓಡಿ ಬಿಡುತ್ತಾಳೆ. ರಾಜ ಶಾರೋನ್ ಕಿರೀಟ ಪಡೆಯಲು ಇವ ಮೊದಲೇ ಉದ್ದವಾದ ಗೌನ್ ಧರಿಸಿರುತ್ತಾಳೆ. ಇದರಿಂದ ಅರಮನೆಯ ಸೈನಿಕರಿಗೆ ಅವಳ ಗುರುತು ಸಿಗುತ್ತೇ ಇಲ್ಲ. ಅವಳನ್ನು ಕಳ್ಳ ಅಂತ ಭಾವಿಸಿ ತಡೆಯಲು ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಇವ ಅವರಿಗೆ ಹೆದರದೆ ಅವರನ್ನು ತಳ್ಳಿ ಹಾಕಿ ಕುದುರೆಯೊಂದಿಗೆ ಅಲ್ಲಿಂದ ಪರಾರಿ ಆಗ್ತಾಳೆ. ಹುಜೋ ಇದೆಲ್ಲ ನೋಡುತ್ತಿದ್ದ, ಮಾತ್ರ ಅವಳನ್ನು ತಡೆಯುವ ಪ್ರಯತ್ನ ಮಾಡುತ್ತಿಲ್ಲ. ನೇರವಾಗಿ ರಾಜನ ಹತ್ತಿರ ಹೋಗಿ ರಾಜಕುಮಾರಿ ಓಡಿ ಹೋದಳು ರಾಜ ಶಾರೂನ್ನ ಕಿರೀಟ ತರಲು ಅಂತ ವಿಷಯ ಹೇಳ್ತಾನೆ. ಇದನ್ನು ಕೇಳಿ ರಾಜ ಹೆದರ್ತಾನೆ ಮತ್ತು ಹೇಳ್ತಾನೆ, ಹೋಗು, ಎಲ್ಲಾ ಸೈನಿಕರನ್ನು ಕಳಿಸು. ರಾಜನ ಮಾತಿಗೆ ಹುಜೋ ಹೇಳ್ತಾನೆ, ನಾನು ಯಾರಿಗೂ ಆದೇಶ ಕೊಡುವ ಹಕ್ಕು ಇಲ್ಲ. ಒಂದು ವೇಳೆ ನೀವು ನನ್ನ ಇಲ್ಲಿಯ ರಾಜನಾಗಿ ಮಾಡಿದ್ರೆ ನಾನು ನಿಮ್ಮ ಮಗಳನ್ನು ಹುಡುಕಬಲ್ಲೆ. ರಾಜ ಮೊದಲೇ ಕಾಯಿಲೆಗೊಂಡಿದ್ದ. ತನ್ನ ಮಗಳನ್ನು ಕಳೆದುಕೊಳ್ಳಲು ಆತ ಇಷ್ಟಪಡುವುದಿಲ್ಲ. ಹೀಗಾಗಿ ರಾಜಕುಮಾರಿ ವಾಪಸ್ಸು ಸಿಗುವವರೆಗೆ ಹೋಜೋನ ರಾಜನಾಗಿ ಮಾಡ್ತೇನೆ. ಹೋಜೋ ರಾಜಕುಮಾರಿ ಬರುವವರಿಗೆ ಅಲ್ಲಿಯ ರಾಜನಾಗಿದ್ದ. ಇದನ್ನು ಕೇಳಿ ಹೋಜೋ ತುಂಬಾನೇ ಖುಷಿ ಆಗ್ತಾನೆ. ಅವನ ಉಪಾಯ ಸರಿಯಾಗಿ ಕೆಲಸ ಮಾಡ್ತಿತ್ತು. ಹಾಗೆ ನೋಡಿದ್ರೆ ರಾಜ ಶಾರೋನ್ ಅರಮನೆಯಿಂದ ಯಾರೊಬ್ಬರೂ ಇವತ್ತಿನವರೆಗೂ ಜೀವಂತವಾಗಿ ವಾಪಸ್ ಬಂದಿರಲೇ ಇಲ್ಲ. ಇವನ ಹುಡುಕಲು ಅವನು ಯಾರನ್ನೂ ಕೂಡ ಕಳಿಸುವುದಿಲ್ಲ, ಏಕೆಂದ್ರೆ ಈಗ ಅವನಿಗೆ ಇವನ ಅವಶ್ಯಕತೆ ಕೂಡ ಇರುವುದಿಲ್ಲ. ಹೋಜೋ ತನ್ನ ಕೋಣೆಗೆ ಹೋಗಿ ತನ್ನ ಜಾದು ಕನ್ನಡಿಯಲ್ಲಿ ಯಾರೊಂದಿಗೂ ಮಾತಾಡ್ತಾನೆ. ಈಗ ಅವನು ಹೇಳ್ತಾನೆ, ರಾಜನನ್ನು ಇಲ್ಲಿಯ ಹೊಸ ರಾಜನಾಗಿ ಮಾಡಿದ್ದಾನೆ. ನಾನು ಬೇಗನೆ ಬೇರೆ ರಾಜ್ಯಗಳ ಮೇಲೆ ದಾಳಿ ಮಾಡ್ತೇನೆ. ಅವುಗಳನ್ನು ನನ್ನ ವಶ ಮಾಡಿಕೊಂಡು ಪೂರ್ತಿ ಜಗತ್ತನ್ನು ಆಳುತ್ತೇನೆ. ನೋಡು ರಾಜಕುಮಾರಿ, ರಾಜ ಶಾರೂನ್ನ ಅರಮನೆಗೆ ಹೋಗ್ತಿದ್ದಾಳೆ. ಅವಳು ನಿನ್ನ ಸಮೀಪದಲ್ಲೇ ಹಾದು ಹೋಗ್ತಾಳೆ. ಅವಳು ಯಾವತ್ತಿಗೂ ವಾಪಸ್ಸು ಬರದಂತೆ ಮಾಡು. ಅವರ ಈ ಮಾತು ಇಲ್ಲಿಗೆ ಮುಗಿಯುತ್ತೆ. ಮತ್ತೊಂದೆಡೆ ಒಂದು ಕಾಡಿನಲ್ಲಿ ಮಾರ್ಟಿನ್ ನ ತೋರಿಸಲಾಗುತ್ತೆ. ಅವನು ಆ ಸಮಯದಲ್ಲಿ ಕಾಡಲ್ಲಿ ಇದ್ದ. ಅಂದನಾಗಿದ್ದರೂ ಕೂಡ ಅವನು ಎಲ್ಲಾ ಕೆಲಸ ಸರಿಯಾಗಿ ಮಾಡ್ತಿದ್ದ. ಈಗ ಅವನು ಒಂದು ಕ್ರಿಸ್ಮಸ್ ಟ್ರೀ ತಕೊಂಡು ಮನೆಗೆ ಬರ್ತಾನೆ. ಅಲ್ಲಿ ಅವನ ಅಮ್ಮ ಅವನಿಗೆ ಬೈತಾರೆ ಕೂಡ, ಯಾಕೆ ಪ್ರತಿದಿನ ಅಪಾಯ ಮೈ ಮೇಲೆ ಹೇಳ್ಕೊಳ್ತಿ? ಮಾರ್ಟಿನ್ ಹೇಳ್ತಾನೆ, ಹೆದರಬೇಡಿ ಅಮ್ಮ, ನಾನು ಏನು ಬೇಕಾದರೂ ಮಾಡಬಲ್ಲೆ. ನಿಜ, ನನಗೆ ಕಣ್ಣು ಕಾಣಿಸಲ್ಲ, ಉಳಿದ ಸೆನ್ಸಸ್ಗಳು ಸರಿಯಾಗಿ ಕೆಲಸ ಮಾಡ್ತವೆ. ಅವನು ಕ್ರಿಸ್ಮಸ್ ಟ್ರೀ ತಕೊಂಡು ಬಂದಿದ್ದ ಮತ್ತು ಅದನ್ನು ಡೆಕೋರೇಟ್ ಮಾಡಲು ಬಯಸಿದ್ದ, ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಬರುವುದರಲ್ಲಿತ್ತು. ಇಬ್ಬರು ಹೋಗಿ ಮಾತಾಡ್ತಿರುವಾಗ ಇವ ಕೂಡ ಇವರ ಹಳ್ಳಿಗೆ ತಲುಪುತ್ತಾಳೆ. ಅವಳು ತನ್ನ ಖಡ್ಗವನ್ನು ಹರಿತಗೊಳಿಸಲು ಬಯಸಿದ್ದಳು. ಜನರ ಬಳಿ ಅವಳು ಲೋಹದ ಕೆಲಸಗಾರನ ಬಗ್ಗೆ ಕೇಳಿದಾಗ ಅವರು ಅವಳನ್ನು ಮಾರ್ಟಿನ್ ಮನೆ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಮಾರ್ಟಿನ್ ಅವಳ ಹತ್ತಿರ ಹೋಗಿ ಕೇಳ್ತಾನೆ, ನಾನು ನಿಮಗೆ ಹೇಗೆ ಸಹಾಯ ಮಾಡ್ಲಿ? ಇವ ಹೇಳ್ತಾಳೆ, ನಾನು ನನ್ನ ಖಡ್ಗವನ್ನು ಹರಿತಗೊಳಿಸಬೇಕು ಮತ್ತು ಕುದುರೆಯ ಶೂ ಕೂಡ ಮಾಡ್ಬೇಕು. ಮಾರ್ಟಿನ್ ಹೇಳ್ತಾನೆ, ನಾನು ಇದೆಲ್ಲ ಮಾಡುವ ತನಕ ನೀವು ನನ್ನ ಅಮ್ಮನ ಜೊತೆ ಮಾತಾಡ್ತಾ ಇರಿ. ಇವ ಅವನ ಮಾತು ಒಪ್ಪುತ್ತಾ ಮನೆಯ ದ್ವಾರ ಮಾಡ್ತಾಳೆ.
ಅವನ ಅಮ್ಮ ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ಇವಳ ಗುರುತು ಹಿಡಿತಾಳೆ. ಪ್ರಿನ್ಸೆಸ್ನ ತನ್ನ ಮನೆಯಲ್ಲಿ ನೋಡಿ ಅವಳು ಎಷ್ಟು ಕನ್ಫ್ಯೂಸ್ ಆಗ್ತಾಳೆ. ಪ್ರಿನ್ಸೆಸ್ನ ತನ್ನ ಮನೆಯಲ್ಲಿ ಕುಳ್ಳಿರಿಸಿ ತನ್ನ ಮನೆಯಲ್ಲಿ ತರಿಸಿದ ಎಲ್ಲಾ ವಸ್ತು ಅವಳ ಎದುರು ಇಡ್ತಾಳೆ. ಇಬ್ಬರು ಮಾತಾಡಲು ಶುರು ಮಾಡ್ತಾರೆ. ಕೆಲವೇ ಹೊತ್ತಲ್ಲಿ ಮಾರ್ಟಿನ್ ಹರಿತಗೊಳಿಸಿದ ಖಡ್ಗ ಅವಳ ಹತ್ತಿರ ತರ್ತಾನೆ. ಮಾತಾಡ್ತಾ ಇವ ಅವರಿಗೆ ತಾನು ಶಾರೋನ ಮಹಲಿನತ್ತ ಹೋಗುತ್ತಿರುವುದಾಗಿ ಹೇಳ್ತಾಳೆ. ಇದನ್ನು ಕೇಳಿ ಮಾರ್ಟಿನ್ ತಾಯಿ ತುಂಬಾನೇ ಹೆದರ್ತಾಳೆ ಮತ್ತು ಕೇಳ್ತಾಳೆ, ನೀವು ಯಾಕೆ ಇಷ್ಟೊಂದು ಕಷ್ಟ ತಗೊಳ್ತಿದ್ರಿ? ಇಷ್ಟರವರೆಗೆ ಯಾರೊಬ್ಬರು ಅಲ್ಲಿಂದ ಬದುಕಿ ವಾಪಸ್ ಬರಲೇ ಇಲ್ಲ. ಅವರ ಮಾತಿಗೆ ಇವ ಹೇಳ್ತಾನೆ, ನಾನು ಹೇಗಾದ್ರೂ ನನ್ನ ತಂದೆನ ಗುಣ ಮಾಡಲೇಬೇಕು. ಈ ಖತರ್ನಾಕ್ ಕೆಲಸ ನಾನು ಈಗ ಮಾಡಲೇಬೇಕು. ಮಾರ್ಟಿನ್ ಮಾಮ್ಗೆ ಗೊತ್ತಿತ್ತು ಅವಳು ತನ್ನ ಮಾತು ಕೇಳುವುದಿಲ್ಲ. ಹಾಗಾಗಿ ಅವಳು ಇವಳಿಗೆ ಹೇಳ್ತಾಳೆ, ಏನು ನೀವು ಇವತ್ತು ರಾತ್ರಿ ಇಲ್ಲೇ ಸಮಯ ಕಳೆಯುತ್ತೀರಾ? ರಾತ್ರಿ ವೇಳೆ ಪ್ರಯಾಣ ಮುಂದುವರಿಸಬೇಡಿ. ಬೆಳಿಗ್ಗೆ ಆಗ್ತಾ ಇದ್ದಂತೆ ನಿಮ್ಮ ಪ್ರಯಾಣ ಆರಂಭಿಸಿ. ಅವರು ಹೇಳಿದಾಗ ಇವ ಮಲಗಲು ಹೋಗ್ತಾಳೆ. ಇದರ ಬಳಿಕ ಮಾರ್ಟಿನ್ ತನ್ನ ತಾಯಿ ಹತ್ರ ಹೇಳ್ತಾನೆ, ನಾನು ಕೂಡ ಪ್ರಿನ್ಸೆಸ್ ಇವ ಜೊತೆ ಹೋಗ್ತೇನೆ. ಅದನ್ನು ಕೇಳಿ ಅವನ ಅಮ್ಮ ಹೇಳ್ತಾರೆ, ನಾನು ನಿನ್ನ ಹೋಗಲು ಬಿಡಲ್ಲ. ನಿಂಗೇನು ಹುಚ್ಚ? ನಾನು ನಿನ್ನ ಅಪಾಯಕ್ಕೆ ತಳ್ಳಲು ಬಯಸಲ್ಲ. ಮಾರ್ಟಿನ್ ಹೇಳ್ತಾನೆ, ನಾವು ರಾಜಕುಮಾರನ ಒಬ್ಬಳೇ ಹೋಗಲು ಬಿಡಲು ಸಾಧ್ಯವಿಲ್ಲ. ಮಾರ್ಟಿನ್ ಹಠ ನೋಡಿ ಅವನ ತಾಯಿಗೆ ಏನು ಮಾಡುವುದು ಅಂತ ಗೊತ್ತಾಗಲ್ಲ. ಹೀಗಾಗಿ ಅವಳು ಒಂದು ಉಪಾಯ ಮಾಡ್ತಾಳೆ. ಅವನು ಕುಡಿಯುವ ಚಹಕ್ಕೆ ನಿದ್ರೆ ಮಾತ್ರೆಗಳನ್ನು ಹಾಕ್ತಾಳೆ. ಬೆಳಗ್ಗೆ ಮಾರ್ಟಿನ್ಗೆ ಎಚ್ಚರವಾದಾಗ ತಡವಾಗಿತ್ತು. ಅವನು ತನ್ನ ತಾಯಿಗೆ ಕೇಳಿದಾಗ ಗೊತ್ತಾಗುತ್ತೆ ಇವ ಮುಂಜಾನೆ ಬೇಗನೆ ಅಲ್ಲಿಂದ ಹೋಗಿದ್ದಾಳೆ ಎನ್ನುವುದು. ಮಾರ್ಟಿನ್ಗೆ ಸಂಶಯವಾಗಿತ್ತು, ತನ್ನ ಅಮ್ಮನೇ ಏನೋ ಚಾಲಾಕಿತನ ಮಾಡಿದ್ದಾರೆ. ಇಲ್ಲಿ ಅವನಿಗೆ ರಾಜಕುಮಾರಿಯ ಹಾಕಿಕೊಟ್ಟಿದ್ದ ಸುಗಂಧದ ಪರಿಮಳ ಬರುತ್ತಿತ್ತು. ಅದರ ಪರಿಮಳ ಅವನು ಹಿಂಬಲಿಸುತ್ತಾ ಹೋದಂತೆ ಅವನು ಒಂದು ಜಾಗಕ್ಕೆ ತಲುಪ್ತಾನೆ. ಅಲ್ಲಿ ಅವಳ ಕೈ ವಸ್ತ್ರ ಬಿದ್ದಿತ್ತು. ಅವನು ಅವಳ ಕೈ ವಸ್ತ್ರ ಹಿಡಿದು ಕುಳಿತಾಗ ಅವನ ಅಮ್ಮ ಅಲ್ಲಿಗೆ ಬಂದು ಕೇಳ್ತಾರೆ, ಮಾರ್ಟಿನ್ ಇವತ್ತು ನಿಂಗೆ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ವಾ? ಹಾಗೆ ಯಾಕೆ ಕೂತ್ಕೊಂಡಿದ್ದೆ? ತನ್ನ ತಾಯಿ ಮಾತು ಕೇಳಿ ಮಾರ್ಟಿನ್ ಮರ ತುಂಡು ಮಾಡಲು ಶುರು ಮಾಡ್ತಾನೆ. ಆದ್ರೆ ಅವನಿಗೆ ಫೀಲ್ ಆಗ್ತಿತ್ತು ರಾಜಕುಮಾರಿ ಮತ್ತು ಅವಳ ಕುದುರೆ ಇಲ್ಲೇ ಎಲ್ಲೋ ಹತ್ತಿರ ಇರುವಂತೆ. ಅವನ ಯೋಚನೆ ಸರಿಯಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ರಾಜಕುಮಾರಿ ಕುದುರೆ ಕೂಡ ಅಲ್ಲಿಗೆ ಬರುತ್ತೆ. ಅದನ್ನು ನೋಡಿ ಮಾರ್ಟಿನ್ ಅಂದುಕೊಳ್ತಾನೆ, ಖಂಡಿತ ರಾಜಕುಮಾರಿ ಯಾವುದೋ ಅಪಾಯದಲ್ಲಿ ಸಿಲುಕಿದ್ದಾಳೆ. ಹಾಗಾಗಿ ಕುದುರೆ ಒಂದೇ ವಾಪಸ್ಸು ಬಂದಿದೆ. ಉಡುತ್ತವನು ಡ್ರೆಸ್ ಧರಿಸಿ ರಾಜಕುಮಾರಿಯನ್ನು ಹೇಗಾದ್ರೂ ಮಾಡಿ ಉಳಿಸಲು ತೀರ್ಮಾನ ಮಾಡ್ತಾನೆ. ಮೊದಲು ಅವನ ಅಮ್ಮ ಅವನನ್ನು ತಡೆಯುವ ಪ್ರಯತ್ನ ಮಾಡ್ತಾಳೆ. ನಂತರ ಅವರು ಅವನ ಹಠ ನೋಡಿ ಒಂದು ಕೊಡಲಿ ಅವನ ಸಹಾಯಕ್ಕೆ ಕೊಡ್ತಾರೆ. ಹಾಗೆ ತಿನ್ನಲು ಆಹಾರ ಕೂಡ ಕೊಡ್ತಾರೆ. ಇದರ ಬಳಿಕ ಮಾರ್ಟಿನ್ ರಾಜಕುಮಾರನ ಉಳಿಸಲು ಹೊರಟು ಬಿಡ್ತಾನೆ. ದಟ್ಟ ಕಾಡಿನ ಮಾರ್ಗವಾಗಿ ಸಾಗುತ್ತಾ ಕೊನೆಗೂ ಅವನ ದೈತ್ಯನೆಯ ಪರ್ವತಗಳ ಪ್ರದೇಶಕ್ಕೆ ತಲುಪುತ್ತಾನೆ. ಅದರ ಹಿಂದೆ ಶಾರೋನ ಮಹಲ್ ಇತ್ತು. ಕುದುರೆ ಈಗ ಮುಂದೆ ಕೂಡ ಹೋಗ್ತಾ ಇರಲಿಲ್ಲ. ಈಗ ಅವನಿಗೆ ತನ್ನ ಅಮ್ಮನ ಮಾತು ನೆನಪಿಗೆ ಬರುತ್ತೆ. ಹೇಳಿದ್ದರು ಆ ಜಾಗ ಎಷ್ಟು ಅಪಾಯಕಾರಿಯಾಗಿತ್ತು ಅಂದ್ರೆ ಈ ಪ್ರಾಣಿಗಳು ಕೂಡ ಹೋಗಲು ಹೆದರುತ್ತಿದ್ದವು. ಈಗ ಅವನಿಗೆ ಅರಿವಾಗುತ್ತೆ, ಈ ಕುದುರೆ ಇನ್ನು ಮುಂದೆ ಹೋಗುವುದಿಲ್ಲ. ಮುಂದಿನ ಪ್ರಯಾಣ ಅವನೊಬ್ಬನೇ ಮುಂದುವರಿಸಬೇಕಿತ್ತು. ತನ್ನ ಕೊಡಲಿನಿಂದ ಅವನು ದಾರಿಯನ್ನು ಹುಡುಕುತ್ತಾ ಒಂದು ಗುಹೆ ಬಳಿಗೆ ತಲುಪುತ್ತಾನೆ. ಅದರೊಳಗೆ ಸಣ್ಣನೆಯ ದ್ವಾರ ಮತ್ತು ಒಂದು ದಾರಿ ಇತ್ತು. ಆ ದ್ವಾರದ ಮುಖ ಶಾರೋನ್ನ ಮುಖದ ರೀತಿ ಇತ್ತು. ಶಾರೋನ್ ಮೂರ್ತಿಯ ಕಿವಿಯಲ್ಲಿ ಒಬ್ಬ ಕುಬ್ಜ ಕುಳಿತಿದ್ದ. ಮಾರ್ಟಿನ್ ನೋಡಿ ಅರ್ಥ ಮಾಡಿಕೊಳ್ತಾನೆ ಅಂದನೆನ್ನುವುದು. ಅವರನ್ನು ಮೂರ್ಖಗೊಳಿಸಲು ಹೇಳ್ತಾನೆ, ನಾನು ಇಲ್ಲೇ ಗಾರ್ಡ್. ನೀನು ನನಗೆ ಏನನ್ನು ಕೊಡದೆ ಇಲ್ಲಿಂದ ಮುಂದೆ ಹೋಗಲು ಸಾಧ್ಯವಿಲ್ಲ. ಮಾರ್ಟಿನ್ ಕನ್ಫ್ಯೂಸ್ ಆಗಿ ಹೇಳ್ತಾನೆ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಲೋಹ ತಯಾರಿಸುವ ಕೆಲಸ ಮಾಡ್ತೇನೆ. ಆ ಹತ್ತಿರ ನಿನಗೆ ಕೊಡಲು ಯಾವುದೇ ನಾಣ್ಯಗಳು ಇಲ್ಲ. ಕುಬ್ಜ ಕೇಳ್ತಾನೆ, ನಿನ್ನ ಈ ಚೀಲದಲ್ಲಿ ಏನಿದೆ? ಮಾರ್ಟಿನ್ ಅವನ ಮಾತಿಗೆ ಹೇಳ್ತಾನೆ, ಎಂಥದ್ದು ಇಲ್ಲ, ತಿಂಡಿ ಮತ್ತು ನೀರು ಮಾತ್ರ. ಅದನ್ನು ಕೇಳಿ ಕುಬ್ಜನ ಬಾಯಲ್ಲಿ ನೀರು ಉರುತ್ತೆ. ಮಾರ್ಟಿನ್ ಒಂದು ಬನ್ ತೆಗೆದು ದೂರದಲ್ಲಿ ಇಡ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಇದು ಒಂದು ಗಾಬ್ಲಿನ್ ಅಂದ್ರೆ ಕುಬ್ಜ ಅಂತ. ಕುಬ್ಜ ಬನ್ನ ರುಚಿ ಕಂಡಾಗ ಅದು ಅವನಿಗೆ ತುಂಬಾ ರುಚಿ ಅನ್ಸುತ್ತೆ. ದುರಾಸೆಯಲ್ಲಿ ಅವನು ಮಾರ್ಟಿನ್ನ ಬ್ಯಾಗ್ ಕಸಿಯಲು ಪ್ರಯತ್ನ ಮಾಡ್ತಾನೆ. ಮಾರ್ಟಿನ್ಗೆ ಅರ್ಥವಾಗುತ್ತೆ ಯಾರೋ ಇದ್ದಾರೆ. ಕೂಡಲೇ ಅವನು ಆ ಕುಬ್ಜನ ಹಿಡಿದು ಬಿಡ್ತಾನೆ. ಮಾರ್ಟಿನ್ಗೆ ಆಶ್ಚರ್ಯವಾಗಿ ಅವನು ಹೇಳ್ತಾನೆ, ಇಷ್ಟು ಸಣ್ಣವನಿದ್ದಿ, ದೊಡ್ಡ ಸುಳ್ಳು ಹೇಳಿದ್ದಿ, ಹಾಗೆ ಕಳ್ಳತನ ಕೂಡ ಮಾಡ್ತಿ. ಕುಬ್ಜಕ್ಕೆ ಹೇಳ್ತಾನೆ, ಅಸಲಿಗೆ ನನಗೆ ತುಂಬಾನೇ ಹಸಿವು ಆಗ್ತಿದೆ. ಇದನ್ನು ಕೇಳಿ ನಸು ನಗುತ್ತಾ ಮಾರ್ಟಿನ್ ಮತ್ತೊಂದು ಬನ್ ಅವನಿಗೆ ತಿನ್ನಲು ಕೊಡ್ತಾನೆ. ಖುಷಿಯಾದ ಕುಬ್ಜ ಅವನಿಗೆ ಸಹಾಯ ಮಾಡಲು ತೀರ್ಮಾನ ಮಾಡ್ತಾನೆ ಮತ್ತು ಹೇಳ್ತಾನೆ, ನನಗೆ ಗೊತ್ತು ನೀನು ರಾಜಕುಮಾರನ ಹುಡುಕುತ್ತಾ ಇಲ್ಲಿಗೆ ಬಂದಿರುವೆ. ದಾರಿಯಲ್ಲಿ ಮುಂದೆ ಹೋಗುವಾಗ ನಿನಗೆ ಒಬ್ಬಳು ಮಾಟಗಾತಿ ಸಿಗ್ತಾಳೆ. ಅವಳು ನಿನಗೆ ಸಹಾಯ ಮಾಡ್ತಾಳೆ. ನೀನು ರಾಜಕುಮಾರಿ ತನಕ ತಲುಪಲು ಸುಲಭವಾಗುತ್ತೆ. ಆದ್ರೆ ಒಂದು ಮಾತು ನೆನಪಿಡು, ಆ ಮಾಟಗಾತಿಯ ಜಾಲದಲ್ಲಿ ಸಿಲುಕಬೇಡ. ಒಂದು ವೇಳೆ ಅವಳು ಅವಳ ಮನೆಗೆ ಕರ್ಕೊಂಡು ಹೋದ್ರೆ ಅವಳ ಬೆಕ್ಕನ್ನು ನಿನ್ನ ಜೊತೆ ತಕೊಂಡು ಬಿಡು. ಈ ಮಾತು ಕೇಳಿ ಮಾರ್ಟಿನ್ ತನ್ನ ಪ್ರಯಾಣ ಮತ್ತೆ ಮುಂದುವರಿಸ್ತಾನೆ. ಈಗಲೂ ಕುಬ್ಜ ಅವನನ್ನು ಹಿಂಬಲಿಸ್ತಾನೆ, ಕೇವಲ ಅವನ ಹತ್ತಿರ ಇದ್ದ ಆಹಾರಕ್ಕಾಗಿ. ಮುಂದೆ ಸಾಗುತ್ತಿದ್ದ ಮಾರ್ಟಿನ್ ಎದುರು ನದಿಯೊಂದು ಬರುತ್ತೆ. ಅದನ್ನು ಅವನು ತನ್ನ ಕೊಡಲಿಯಿಂದ ಅಂದಾಜಿಸ್ತಾನೆ. ಈಗ ಅವನು ಆ ನದಿಯ ಆಳ ನೋಡಲು ಹತ್ತಿರದಲ್ಲೇ ಇದ್ದ ಕೆಲವು ಕಲ್ಲನ್ನು ನೀರಿಗೆ ಬಿಸಾಡಿ ಅಂದಾಜು ಹಾಕ್ತಾನೆ. ಈ ನದಿ ಅಷ್ಟೊಂದು ಆಳವಿಲ್ಲ. ಬಳಿಕ ಅವನು ತನ್ನ ಬಟ್ಟೆ ತೆಗೆದು ನದಿಯನ್ನು ಪಾರು ಮಾಡಿ ಮತ್ತೆ ತನ್ನ ಬಟ್ಟೆ ಧರಿಸಿ ಪ್ರಯಾಣ ಮುಂದುವರಿಸುತ್ತಾನೆ. ನದಿಯನ್ನು ಪಾರು ಮಾಡ್ತಿದ್ದಂತೆ ಅವನಿಗೆ ಆ ಮಾಟಗಾತಿ ಸಿಗ್ತಾಳೆ. ಅವಳ ಬಗ್ಗೆ ಮೊದಲೇ ಕುಬ್ಜ ಅವನಿಗೆ ಹೇಳಿದ್ದ. ಆ ಮಾಟಗಾತಿ ನೋಡಲೇ ವಿಚಿತ್ರವಾಗಿ ಭಯಾನಕವಾಗಿ ಕಾಣ್ತಿದ್ದಳು. ಮಾರ್ಟಿನ್ ಅವಳ ಹತ್ತಿರ ರಾಜಕುಮಾರಿ ಬಗ್ಗೆ ಕೇಳಿದಾಗ ಅವಳು ಹೇಳ್ತಾಳೆ, ನನಗೆ ಯಾವುದೂ ನೆನಪಿರುವುದಿಲ್ಲ. ಯಾರೋ ಒಬ್ಬರು ರಾಜಕುಮಾರಿ ಬಂದಿರಬೇಕು ಇಲ್ಲಿಗೆ, ಆದರೆ ನನಗೆ ಅವಳು ಎಲ್ಲಿಗೆ ಹೋದಳು ಅನ್ನುವುದು ಗೊತ್ತಿಲ್ಲ.
ನಾನು ನನ್ನ ಎಲ್ಲ ವಿಷಯದ ಬಗ್ಗೆ ನನ್ನ ಡೈರಿಯಲ್ಲಿ ಬರೆದು ಇಡ್ತೇನೆ. ಒಂದು ವೇಳೆ ನಿನಗೆ ಗೊತ್ತಾಗಬೇಕಾದ್ರೆ ನೀನು ನನ್ನ ಮನೆಗೆ ಬಾ. ಡೈರಿ ಓದಿ ನಾನು ನಿಂಗೆ ಹೇಳ್ತೇನೆ ಅವಳು ಯಾವ ದಿಕ್ಕಿಗೆ ಹೋಗಿದ್ದಾಳೆ ಅಂತ. ಮುಗ್ಧ ಮಾರ್ಟಿನ್ ಮಾಟಗಾತಿ ಮಾತನ್ನು ನಂಬುತ್ತಾ ಜಾಲದಲ್ಲಿ ಬೀಳುತ್ತಾ ಅವಳ ಮನೆಗೆ ಹೋಗ್ತಾನೆ. ಮಾಟಗಾತಿ ಈಗ ಅವನನ್ನು ಒಂದು ಸ್ಟೂಲ್ ಮೇಲೆ ಕುತ್ಕೊಳ್ಳಿಸಿ ಇವತ್ತು ಇವನನ್ನು ತಿನ್ನುವೆ ಅಂತ ಯೋಚನೆ ಮಾಡ್ತಾಳೆ. ಮಾರ್ಟಿನ್ ಜಾಲದಲ್ಲಿ ಬೀಳಿಸಲು ಹಾಲಿನಲ್ಲಿ ಒಂದು ಪ್ರಜ್ಞೆ ತಪ್ಪುವ ಔಷಧಿ ಮಿಕ್ಸ್ ಮಾಡಿ ಮಾರ್ಟಿನ್ಗೆ ಕೊಡ್ತಾಳೆ. ಮಾರ್ಟಿನ್ ಅದರ ಪರಿಮಳ ನೋಡಿದಾಗ ಅವನಿಗೆ ಏನೋ ಅಪಾಯವಿದೆ ಅನ್ನುವ ಹಾಗೆ ಭಾಸವಾಗುತ್ತೆ. ಗೋಬ್ಲಿನ್ ಹೇಳಿದ ಎಲ್ಲಾ ಮಾತುಗಳು ಅವನಿಗೆ ನೆನಪು ಬರುತ್ತವೆ. ಆ ಕುಬ್ಜ ಹೇಳಿದ್ದ, ಆ ಮುದುಕಿ ಮಾಟಗಾತಿಯಿಂದ ಎಚ್ಚರವಾಗಿರು. ಮಾರ್ಟಿನ್ ತನ್ನ ತಲೆ ಉಪಯೋಗಿಸಿ ಹೇಳ್ತಾನೆ, ನನಗೆ ಹೊರಗಿಂದ ಶಬ್ದ ಕೇಳಿ ಬರುತ್ತಿದೆ. ಬಹುಶಃ ಹೊರಗಿಂದ ಯಾರು ನಿನ್ನನ್ನು ಕರೆಯುತ್ತಿದ್ದಾರೆ. ಮಾಟಗಾತಿ ಮುದುಕಿಯಾದ್ರೂ ಮತ್ತೊಂದು ಬೇಟೆ ಸಿಕ್ತು, ಇವತ್ತು ಬೂರಿ ಭೋಜನ ಅಂತ ಹೊರಗೆ ಕೊಡ್ತಾಳೆ. ಅತ್ತ ಮಾರ್ಟಿನ್ ಮಾಟಗಾತಿ ಕುಡಿಯಬೇಕಿದ್ದ ಹಾಲಿನ ಜೊತೆ ತನ್ನ ಹಾಲು ಬದಲಾಯಿಸ್ತಾನೆ. ಮಾಟಗಾತಿ ವಾಪಸ್ ಬಂದು ಹೇಳ್ತಾಳೆ, ಹೊರಗಡೆ ಯಾರೊಬ್ಬರು ಇರಲೇ ಇಲ್ಲ, ನಿನಗೆ ಭ್ರಮೆ ಇರ್ಬೇಕು, ಬೇಗನೆ ಹಾಲು ಕುಡಿ. ಈಗ ಮಾರ್ಟಿನ್ ಹಾಲು ಕುಡಿತಾನೆ. ಪ್ರಜ್ಞೆ ತಪ್ಪಿದಂತೆ ನಾಟಕ ಮಾಡ್ತಾನೆ. ಮಾಟಗಾತಿ ಖುಷಿಯಲ್ಲಿ ಬೆಂಕಿ ಉರಿಸುತ್ತಾ ಯೋಚನೆ ಮಾಡ್ತಾಳೆ. ಮಾರ್ಟಿನ್ ಬೈಸ್ತಾಳೆ. ಹಾಲು ಕುಡಿದ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಮಾಡಿದ ಪ್ಲಾನ್ ಅವಳಿಗೆ ಉಲ್ಟಾಗಿತ್ತು. ಎದುರುಗಡೆ ಅವಳನ್ನೇ ವಕ್ರ ಮಾಡಿದ್ದ ಮಾರ್ಟಿನ್ ಇದ್ದ. ಹೇಳ್ತಾನೆ, ಹೇಳು ನೀನು ರಾಜಕುಮಾರಿ ಎಲ್ಲಿದ್ದಾಳೆ? ನಿಜ ಹೇಳದಿದ್ರೆ ನೀನು ಸೂಪ್ ಮಾಡಿಬಿಡ್ತೇನೆ. ಮಾಟಗಾತಿ ಅವನ ಮಾತು ಕೇಳಿ ಹೆದರಿ ಬಿಡ್ತಾಳೆ. ಮಾರ್ಟಿನ್ಗೆ ಸತ್ಯ ವಿಷಯ ಹೇಳ್ತಾಳೆ, ರಾಜಕುಮಾರಿ ಯಾವ ದಾರಿಯಲ್ಲಿ ಹೋಗಿದ್ದಾಳೆ ಅಂತ. ಅದರ ನಂತರ ಮಾಟಗಾತಿ ಹೇಳ್ತಾಳೆ, ನನ್ನ ಕೆಳಗೆ ಇಳಿಸು. ಮಾರ್ಟಿನ್ ಅವಳನ್ನು ಇಳಿಸದೆ ಅಲ್ಲಿಂದ ಹೊರಟು ಬಿಡ್ತಾನೆ. ಈಗ ಅವನು ಮುಂದೆ ಬರುವ ಅಪಾಯಗಳ ಸೂಚನೆ ಅವನಿಗೆ ಇರುವುದಿಲ್ಲ. ದುರ್ಗಮವಾದ ದಾರಿಯಲ್ಲಿ ದಟ್ಟವಾದ ಕಾಡಿನಲ್ಲಿ ಅವನ ಪ್ರಯಾಣ ಮುಂದೆ ಸಾಗಿತ್ತು. ಎತ್ತರವಾದ ಪರ್ವತಗಳು ಪ್ರತಿ ಬಾರಿಯೂ ಅವನಿಗೆ ಕಷ್ಟ ತರುತ್ತಿದ್ದವು. ಅವನಿಗೆ ಆ ಪರ್ವತಗಳನ್ನು ಏರುವುದೇ ಒಂದು ಕಷ್ಟಕರವಾದ ಕೆಲಸವಾಗಿತ್ತು. ಅವನು ಹಿಂದೆಯೇ ಬರುತ್ತಿದ್ದ ಕುಬ್ಜ ಅವನಿಗೆ ಹೇಳ್ತಾನೆ, ನೀನು ಹತ್ತಿರುವ ಕಲ್ಲು ಬಂಡೆಯ ಪರ್ವತ ತುಂಬಾನೇ ತೆಳುವಾಗಿದೆ ಮತ್ತು ಟೊಳ್ಳಾಗಿದೆ. ಒಂದು ವೇಳೆ ನೀನು ಬಿದ್ದರೆ ಸಿಲುಕಿ ಬೀಳುತ್ತಿ, ಹೊರಗೆ ಹೋಗುವುದು ಕಷ್ಟ. ಮಾರ್ಟಿನ್ ಇಲ್ಲಿ ಧೈರ್ಯ ಕಳೆದುಕೊಳ್ಳದೆ ತನ್ನ ಪ್ರಯತ್ನ ಮಾಡುತ್ತಿರುತ್ತಾನೆ. ಪರ್ವತದ ಎತ್ತರ ಅಂದಾಜು ಹಾಕುತ್ತಾ ಮೇಲೆ ಹತ್ತುತ್ತಾನೆ ಇರುತ್ತಾನೆ. ಮತ್ತೊಂದೆಡೆ ಮಾಟಗಾತಿ ಕೂಡ ತನ್ನ ಬಂಧಿಸಿದ ಹಗ್ಗ ಹತ್ತಿರದಲ್ಲೇ ಇದ್ದ ಕೊಡಲಿಯಿಂದ ಕಡಿದು ತಾನು ಬಿಡಿಸಿಕೊಳ್ತಾಳೆ. ಅವಳು ಕನ್ನಡಿಯಲ್ಲಿ ಯಾರೊಂದಿಗೂ ಮಾತನಾಡಲು ಪ್ರಾರಂಭಿಸ್ತಾಳೆ. ಅದು ಬೇರೆ ಯಾರೂ ಆಗಿರದೆ ಹೂಜೋ ಆಗಿದ್ದ. ಅವಳು ಹೇಳ್ತಾಳೆ, ನನಗೆ ಅನಿಸುತ್ತೆ ಈಗ ನೀನು ಶಾಪ ಮುರಿಯುತ್ತೆ. ಹೂಜೋ ಕೇಳ್ತಾನೆ, ಏನು ಮಾತಾಡ್ತಿದ್ದಿ? ನಾನು ಆ ಶಾಪ ಕೊಟ್ಟಿದ್ದೆ. ನಾನು 1000 ವರ್ಷದಿಂದ ಜೀವಂತ ಇದ್ದೇನೆ. ನಾನೇ ಆ ಜಾದುಗಾರ ಜಾಫರ್. ನಾನು ಸಾಯದೆ ಆ ಶಾಪ ಹೇಗೆ ಮುರಿಯುತ್ತೆ? ಮಾಟಗಾತಿ ಹೇಳ್ತಾಳೆ, ಒಂದು ವೇಳೆ ಯಾರಾದ್ರೂ ಒಬ್ಬರು ಶಾರೋನ್ ನೋಡದೆ ಅವನ ಜೊತೆ ಒಂದು ದಿನ ಕಳೆದರೆ ನಿನ್ನ ಶಾಪ ಮುಗಿಯುತ್ತೆ. ಈಗ ಮಾರ್ಟಿನ್ ಹೆಸರಿನ ವ್ಯಕ್ತಿ ನಿನ್ನ ಶಾಪವನ್ನು ಮುರಿಯುತ್ತಾನೆ. ಯಾಕೆಂದ್ರೆ ಅವನು ಕುರುಡ. ಹಾಗೆ ಅವನು ಶಾರೋನ್ ಮಹಲಿನತ್ತ ಹೋಗ್ತಿದ್ದಾನೆ. ಇದನ್ನು ಕೇಳಿ ಕೂಡಲೇ ಅವನಿಗೆ ಸಿಟ್ಟು ಬರುತ್ತೆ. ತಡ ಮಾಡದೆ ಅವನು ತನ್ನ ಡಾರ್ಕ್ ಮ್ಯಾಜಿಕ್ ನಿಂದ ಕೆಟ್ಟ ಜಾದುವನ್ನು ಬಳಸಿ ಅದರೊಂದಿಗೆ ಮಾರ್ಟಿನ್ ಹಿಂದೆ ಬರುತ್ತಾನೆ. ಆ ಸಮಯದಲ್ಲಿ ಮಾರ್ಟಿನ್ ಒಂದು ಬಂಡೆ ಹತ್ತುತ್ತಿದ್ದ. ಅದನ್ನು ಏರುವುದು ತುಂಬಾನೇ ಕಷ್ಟವಾಗಿತ್ತು. ಮಾರ್ಟಿನ್ ಸೋಲು ಒಪ್ಪಿಕೊಳ್ಳದೆ ನಿಧಾನವಾಗಿ ಪ್ರಯತ್ನ ಮಾಡುತ್ತಾ ಮೇಲೆ ಬರ್ತಾನೆ. ಅಂದ ಮಾರ್ಟಿನ್ ಮೇಲೆ ಬಂಡೆ ಹತ್ತುತ್ತಾ ಬರುವುದು ಕಂಡು ಹುಜು ದಂಗಾಗಿ ಬಿಡುತ್ತಾನೆ. ಅವನಿಗೆ ಚಿಂತೆಯಾಗುತ್ತೆ. ಅವನು ತನ್ನ ಜಾದುವಿನಿಂದ ಅಲ್ಲಿಂದ ಕುಬ್ಜನನ್ನು ಮೊದಲು ಕಲ್ಲಾಗಿ ಮಾಡುತ್ತಾನೆ. ಯಾಕೆಂದ್ರೆ ಅವನು ಹೂಜೋನ ನೋಡಬಹುದಿತ್ತು, ಹಾಗೆ ಮಾರ್ಟಿನ್ಗೆ ಸಹಾಯ ಮಾಡಬಹುದಿತ್ತು. ನಂತರ ಅವನು ಮಾರ್ಟಿನ್ ಕೆಳಗೆ ಬೀಳುವಂತೆ ಮಾಡ್ತಾನೆ. ಇನ್ನೇನೋ ಅವನು ನೆಲಕ್ಕೆ ಬೀಳ್ತಾನೆ ಅನ್ನುವಾಗ ಹೂಜೋ ಅವನಿಗೆ ಕುಬ್ಜನ ಧ್ವನಿಯಲ್ಲಿ ಹೇಳ್ತಾನೆ, ಇನ್ನೇನು ಬೀಳ್ತಿ ಅನ್ನುವಾಗ ಜಾದುವಿನಿಂದ ನಿನ್ನ ಉಳಿಸಿದೆ. ಹುಜ್ಜೋ ಮತ್ತೆ ಕುಬ್ಜನ ಧ್ವನಿಯಲ್ಲಿ ಎಲ್ಲಿಯ ತನಕ ರಾಜ ಶಾರೋನ್ ಜೀವಂತ ಇರುತ್ತಾನೆ ಅವನ ಶಾಪ ಕೂಡ ಜೀವಂತವಿರುತ್ತೆ. ನೀನು ಅಲ್ಲಿಗೆ ಹೋಗಿ ರಾಜ ಶಾರೋನ್ನ ಕೊಂದರೆ ಅವನ ಶಾಪ ಮುಗಿಯುತ್ತೆ. ನೀನು ರಾಜಕುಮಾರನ ಬಚಾವ್ ಮಾಡಬಹುದು. ಹಾಗೆ ರಾಜನನ್ನು ಕೂಡ ಮಾರ್ಟಿನ್ ಈ ಸಲವೂ ಕೂಡ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅವನು ಹೇಳಿದ ಸಲಹೆಗಾಗಿ ಮತ್ತೆ ಅವನು ತನ್ನ ಪ್ರಯಾಣ ಮುಂದುವರಿಸಿ ಆ ಕಲ್ಲು ಬಂಡೆ ಪರ್ವತ ಹತ್ತಿ ಬಿಡುತ್ತಾನೆ. ಕೊನೆಗೂ ಅವನಿಗೆ ರಾಜ ಶಾರೋನ್ನ ಗುಹೆಯಂತೆ ಇರುವ ಅರಮನೆ ಕಾಣಿಸುತ್ತೆ. ಒಳಗೆ ಹೋಗುತ್ತಿರುವಾಗ ಎಲ್ಲ ವಸ್ತುಗಳು ಕಲ್ಲಿಗೆ ಬದಲಾಗಿದ್ದವು. ಯಾಕಂದ್ರೆ ರಾಜ ಶಾರೋನ್ ಆ ವಸ್ತುಗಳನ್ನು ನೋಡಿದ್ದ. ಇಲ್ಲಿ ಹಲವಾರು ಜನರು ಕೂಡ ಕಲ್ಲಿನ ಮೂರ್ತಿಗಳಾಗಿದ್ದರು. ಅವರು ಶಾರೋನ್ನ ಕಣ್ಣುಗಳಲ್ಲಿ ನೋಡಿದ್ದರು. ಆ ಕಲ್ಲುಗಳ ಮೂರ್ತಿಗಳನ್ನು ಹಿಡಿದುಕೊಂಡು ಮುಂದೆ ಹೋಗುತ್ತಾ ಇರುವಾಗ ಒಂದು ಮೂರ್ತಿ ಬಳಿಗೆ ತಲುಪುತ್ತಾನೆ. ಅಲ್ಲಿ ಅವನಿಗೆ ರಾಜಕುಮಾರಿಯ ಧರಿಸಿದ ಬಟ್ಟೆಯ ಪರಿಮಳ ಬರುತ್ತೆ. ಅವನಿಗೆ ಅರ್ಥವಾಗುತ್ತೆ, ಇವಳೇ ರಾಜಕುಮಾರಿ. ಶಾರೋನ್ ಮಾರ್ಟಿನ್ ನೋಡಿ ದಂಗಾಗಿ ಬಿಡ್ತಾನೆ. ರಾಜ ಶಾರೋನ್ ಹಲವಾರು ಸಲ ಅವನನ್ನು ನೋಡಿದರೂ ಕೂಡ ಅವನ ಮೂರ್ತಿ ಆಗಿರಲೇ ಇಲ್ಲ. ಶಾರೋನ್ ಈಗ ಅವನಿಗೆ ಕೇಳ್ತಾನೆ, ನೀನು ಯಾಕೆ ಕಲ್ಲಾಗಿಲ್ಲ? ಮಾರ್ಟಿನ್ ಹೇಳ್ತಾನೆ, ಯಾಕಂದ್ರೆ ನಾನು ಕುರುಡ, ನಾನು ನಿನ್ನ ನೋಡಲು ಸಾಧ್ಯವಿಲ್ಲ. ನಾನು ಇಲ್ಲಿಗೆ ನಿನ್ನ ಶಾಪ
ಮುರಿಯಲು ಬಂದಿದ್ದೇನೆ. ಶಾರೂನ್ ಕೂಡ ಅವನ ಹಲವಾರು ವರ್ಷಗಳ ಶಾಪದ ಕಾರಣ ಚಿಂತಿತನಾಗಿದ್ದ. ಅವನು ಮಾರ್ಟಿನ್ಗೆ ಕೇಳ್ತಾನೆ, ನಿನ್ನ ಹತ್ತಿರ ನನ್ನ ಶಾಪ ಮುರಿಯಲು ಯಾವ ದಾರಿ ಇದೆ? ಮಾರ್ಟಿನ್ ಆಗ ಹೇಳ್ತಾನೆ, ನನಗೆ ಒಬ್ಬ ಕುಬ್ಜನಿಂದ ಗೊತ್ತಾಗಿದೆ, ನಿಮ್ಮನ್ನು ಕೊಂದರೆ ಶಾಪದ ಅಂತ್ಯವಾಗುತ್ತೆ. ಶಾರೂನ್ ತನ್ನ ಜೀವನದಿಂದ ಬೆಸತ್ತು ಹೋಗಿದ್ದ. ಅವನು ಹೇಳ್ತಾನೆ, ಕೊಂದು ಬಿಡು, ನನ್ನ ಜೀವನದಿಂದ ಬೆಸತ್ತು ಹೋಗಿದ್ದೇನೆ. ಒಂದು ವೇಳೆ ಇದರಿಂದ ಬೇರೆಯವರಿಗೆ ಒಳ್ಳೆಯದಾದರೆ ಆಗಲಿ, ನಾನು ಯಾರೊಂದಿಗೂ ತಪ್ಪು ಮಾಡಿಲ್ಲ. ನನಗೆ ಇದಕ್ಕಾಗಿ ಶಿಕ್ಷೆ ಸಿಗುವುದಾದರೆ ಕೊಡು ಶಿಕ್ಷೆ. ಮಾರ್ಟಿನ್ ಅವನನ್ನು ಕೊಲ್ಲಲು ಕೊಡಲು ಎತ್ತುತ್ತಾನೆ. ಆದರೆ ಅವನಿಗೆ ಶಾರೂನ್ನ ಕೊಲ್ಲಲು ಮನಸ್ಸು ಬರುವುದಿಲ್ಲ. ಮಾರ್ಟಿನ್ ಕೇಳ್ತಾನೆ, ನೀನು ಇಷ್ಟರ ತನಕ ಯಾರನ್ನೂ ಕೊಂದಿಲ್ಲ, ಹಾಗಾದ್ರೆ ಯಾಕೆ ನಿಮಗೆ ಇಂಥ ಶಿಕ್ಷೆ ಸಿಕ್ಕಿತು? ಆಗಲೇ ಅಚಾನಕ್ ಆಗಿ ಜಾದೂಗಾರ ಜಾಫರ್ ಅವರ ಎದುರು ಬರುತ್ತಾನೆ. ಮಾರ್ಟಿನ್ಗೆ ಹೇಳ್ತಾನೆ, ಇನ್ನು ಇವನನ್ನು ಕೊಲ್ಲಲೇ ಇಲ್ಲ, ನನ್ನ ಎಲ್ಲ ಪ್ಲಾನ್ ಹಾಳು ಮಾಡಿದೆ, ನೋಡು ನಾನು ನಿಂಗೆ ಏನು ಮಾಡ್ತೆ ಅಂತ. ಕೂಡಲೇ ಅವನು ತನ್ನ ಡಾರ್ಕ್ ಮ್ಯಾಜಿಕ್ ನಿಂದ ಮಾರ್ಟಿನ್ ಹಿಡಿದು ನೆಲಕ್ಕೆ ಬಿಸಾಡ್ತಾನೆ. ಮಾರ್ಟಿನ್ ಎದ್ದು ನಿಂತು ಹೇಳ್ತಾನೆ, ನನಗೆ ಆ ಸಮಯದಲ್ಲಿ ಗೊತ್ತಾಗಿತ್ತು ಅದು ಗೋಬ್ಲಿನ್ ಆಗಿರದೆ ಬೇರೆ ಯಾರು ಮಾತಾಡ್ತಿದ್ರು ಅಂತ. ಪುಣ್ಯಕ್ಕೆ ರಾಜನ ನಾನು ಇನ್ನೂ ಕೊಂದಿಲ್ಲ, ನನ್ನ ಕೈಯಿಂದ ದೊಡ್ಡ ಅಪರಾಧವಾಗ್ತಿತ್ತು. ಈ ಮಾತು ಕೇಳಿ ಜಾದೂಗಾರನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಅವನು ಮಾರ್ಟಿನ್ ತನ್ನ ಡಾರ್ಕ್ ಮ್ಯಾಜಿಕ್ ನಿಂದ ಹಿಡಿತಾನೆ. ಮಾರ್ಟಿನ್ ಸಾಯ್ತಾನೆ ಅನ್ನುವಾಗ ಜಾದೂಗಾರವನ್ನು ಮತ್ತೆ ನೆಲಕ್ಕೆ ಎಸೆದು ಬಿಡ್ತಾನೆ ಮತ್ತು ಹೇಳ್ತಾನೆ, ನಾನು ನಿನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೇನೆ. ಶಾರೂನ್ ಆಗಲೇ ಅಲ್ಲಿ ಬಿದ್ದಿದ್ದ ಕೊಡಲಿ ಮಾರ್ಟಿನ್ನ ಕಾಲ ಬಳಿ ಬಿಸಾಡ್ತಾನೆ. ಕೊಡಲಿ ನೋಡಿ ಮಾರ್ಟಿನ್ ಅರ್ಥ ಮಾಡಿಕೊಳ್ತಾನೆ ಅವನೇನೋ ಮಾಡ್ಬೇಕಂತ. ಜಾಫರ್ ಒಂದೇ ಬಾರಿಗೆ ಮಾರ್ಟಿನ ಕೊಲ್ಲಲು ತಯಾರು ಮಾಡ್ತಿದ್ದ. ಇದನ್ನು ಅವನು ಮಾರ್ಟಿನ್ಗೆ ಹೇಳ್ತಾನೆ. ಇನ್ನೇನು ಅವನು ಹಾಗೆ ಮಾಡ್ತಾನೆ ಅನ್ನುವಾಗ ಮಾರ್ಟಿನ್ ಕೊಡಲಿ ಕೂಡಲೇ ಅವನ ಎದೆಗೆ ಬಿಸಾಡ್ತಾನೆ. ಅದರಿಂದ ಜಾಫರ್ನ ಡಾರ್ಕ್ ಮ್ಯಾಜಿಕ್ ಅಲ್ಲೇ ಅಂತ್ಯ ಆಗತೊಡಗುತ್ತೆ. ಹಾಗೆ ಅವನು ಕೊಡಲಿ ತೆಗೆದಾಗ ಜಾದುಗಾರ ಸಾತು ಹೋಗ್ತಾನೆ ಮತ್ತು ಕಪ್ಪು ಹೊಗೆ ಎಲ್ಲಾ ಕಡೆ ಆವರಿಸುತ್ತೆ. ಹಾಗೆ ಅವನ ದೇಹ ಕಪ್ಪು ಹೊಗೆಯೊಂದಿಗೆ ಸೇರಿಕೊಳ್ಳುತ್ತೆ ಮತ್ತು ಒಂದು ಸಣ್ಣ ಇಲಿ ಉಳಿಯುತ್ತೆ. ಅದು ಇಲ್ಲಿಂದ ಓಡುತ್ತೆ ಅನ್ನುವ ಮಾರ್ಟಿನ್ನ ಬೆಕ್ಕು. ಅವನು ಅದನ್ನು ಮಾಟಗಾತಿ ಮನೆಯಿಂದ ತಂದಿದ್ದ. ಅದು ಇಲ್ಲಿನ ಹಿಡಿದು ತಿಂದು ಬಿಡುತ್ತೆ. ಇಲ್ಲಿ ಜಾಫರ್ನ ಎಲ್ಲ ಪ್ರಯತ್ನಗಳು ಅಂತ್ಯವಾಗಿತ್ತು. ರಾಜ ಶಾರೂನ್ ಮೇಲೆ ಅವನು ಕೊಟ್ಟಿದ್ದ ಶಾಪ ಕೂಡ ಅಂತ್ಯವಾಗುತ್ತೆ. ಕಲ್ಲಾಗಿದ್ದ ಮನುಷ್ಯರು ಸ್ವತಂತ್ರಗೊಳ್ತಾರೆ. ಮಾರ್ಟಿನ್ನ ಬಹುದೂರಿಕೆ ಕಂಡು ಶಾರೂನ್ ತುಂಬಾನೇ ಖುಷಿ ಆಗ್ತಾನೆ. ಹಲವಾರು ವರ್ಷಗಳ ನಂತರ ಅವನು ಬಿಡುಗಡೆಯಾಗಿದ್ದ. ಇದಕ್ಕೆ ಕಾರಣ ಮಾರ್ಟಿನ್. ಅವನು ಮಾರ್ಟಿನ್ ಹತ್ತಿರ ಕೇಳ್ತಾನೆ, ಹೇಳು ನೀನು, ನಿನ್ನ ಇಚ್ಛೆ ಏನು? ಅದನ್ನು ಈಗಲೇ ಪೂರ್ತಿ ಮಾಡ್ತೇನೆ. ಮಾರ್ಟಿನ್ ಹೇಳ್ತಾನೆ, ನಾನು ಇಲ್ಲಿಗೆ ರಾಜಕುಮಾರಿ ಇವಳನ್ನು ಬಚಾವ್ ಮಾಡಲು ಬಂದಿದ್ದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಶಾರೂನ್ ಹೇಳ್ತಾನೆ, ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ನಾನು ಏನೇ ಕೇಳಿದ್ರು ನೀನು ಬೇಡ ಅಂತ ಹೇಳುತ್ತಿ. ನನಗೆ ಗೊತ್ತಿದೆ ಈ ಸಮಯದಲ್ಲಿ ನನಗೆ ಯಾವ ವಿಷಯದ ಅವಶ್ಯಕತೆ ಇದೆ. ಕೂಡಲೇ ಅವನು ಮಾರ್ಟಿನ್ಗೆ ಅವನ ಕಣ್ಣಿನ ಬೆಳಕು ಕೊಡ್ತಾನೆ. ಮಾರ್ಟಿನ್ ಮೊದಲ ಬಾರಿ ಇದೆಲ್ಲ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಇವರು ಇನ್ನೇನು ಇಲ್ಲಿಂದ ಹೋಗುವರಿದ್ದರು. ಶಾರೂನ್ ಆಗ ಅವನಿಗೆ ಹೇಳ್ತಾನೆ, ನಿಲ್ಲು, ನನಗೀಗ ವಯಸ್ಸಾಗಿದೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸಾಯುತ್ತಿದ್ದೇನೆ. ನನ್ನ ರಾಜ್ಯ ರಾಜನಿಲ್ಲದೆ ಉಳಿಯುತ್ತೆ. ಹೀಗಾಗಿ ನಾನು ಇವತ್ತಿನಿಂದ ನಿನ್ನ ಮಾತು ಇವನ ರಾಜರಾಣಿಯಾಗಿ ಮಾಡ್ತೇನೆ. ರಾಜ ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ಅವನ ನಿರ್ಧಾರ ಕೇಳಿ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಮಾರ್ಟಿನ್ ಮತ್ತು ಇವ ಅವನಿಗೆ ತಾವು ಒಮ್ಮೆ ತಮ್ಮ ತಂದೆ ತಾಯಿಯರನ್ನು ಭೇಟಿಯಾಗಿ ವಾಪಸ್ಸು ಬರುತ್ತೇವೆ ಮತ್ತು ಎಲ್ಲವನ್ನು ನೋಡಿ ಕಳ್ತಾರೆ ಅಂತ ಮಾತು ಕೊಡ್ತಾರೆ. ಇಲ್ಲಿ ಇವ ಕೂಡ ಶಾರೂನ್ ಬಳಿ ತನ್ನ ತಂದೆಯನ್ನು ಗುಣ ಮಾಡುವ ವಿಶ್ ಕೇಳ್ತಾಳೆ. ಶಾರೂನ್ ಅವಳ ವಿಶ್ ಕೂಡ ಪೂರ್ತಿ ಮಾಡ್ತಾನೆ. ಅದರ ಬಳಿಕ ಅವನು ಇಬ್ಬರನ್ನು ಅವರ ಮನೆಯ ಸಮೀಪ ಬಿಡ್ತಾನೆ. ಅವರಿಬ್ಬರು ಮನೆಗೆ ಬಂದಾಗ ಎಲ್ಲವೂ ಮೊದಲಿನಂತೆ ಆಗಿತ್ತು. ರಾಜ ಗುಣಮುಖನಾಗಿ ತನ್ನ ಎಲ್ಲಾ ಕೆಲಸ ಸಂಭಾಳಿಸಿದ್ದ. ಅವರೆಲ್ಲರೂ ನೆಮ್ಮದಿ ಮತ್ತು ಖುಷಿಯಾಗಿದ್ದರು. ಇದನ್ನು ನೋಡಿ ರಾಜಕುಮಾರಿ ಖುಷಿಯಾಗ್ತಾಳೆ. ರಾಜನಿಗೆ ಅವಳ ಮೇಲೆ ಗೌರವ ಮೂಡುತ್ತೆ. ಕೊನೆಯಲ್ಲಿ ಇವ ಮತ್ತು ಮಾರ್ಟಿನ್ ಮದುವೆಯಾಗಿ ಶಾರೂನ್ ರಾಜನ ರಾಜ್ಯವಾಳುತ್ತಾರೆ.